ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ದಿಢೀರನೇ ಟೇಸ್ಟಿಯಾದ ರೆಸಿಪಿ ಮಾಡಬೇಕಂತಾದರೆ ಥಟ್ಟನೆ ನಮ್ಮ ಮನಸ್ಸಿಗೆ ಬರೋದು ಎಗ್ ರೆಸಿಪೀಸ್. ಮೊಟ್ಟೆ ಬಳಸಿ ವಿವಿಧ ಬ್ರೇಕ್ಫಾಸ್ಟ್, ಸೈಡ್ ಡಿಶನ್ನು ನಾವು ಮಾಡ್ಬೋದು. ಇವತ್ತು ಮೊಟ್ಟೆಯನ್ನು ಬಳಸಿ ತುಂಬ ಟೇಸ್ಟಿ ಹಾಗೂ ಕ್ರೀಮಿಯಾದ ಎಗ್ ಟಿಕ್ಕಾ ಮಸಾಲವನ್ನು ತಯಾರಿಸ್ತಾ ಇದ್ದೇನೆ. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂಥದ್ದು. ಇದು ಊಟಕ್ಕೆ, ದೋಸೆ, ಚಪಾತಿ ಜೊತೆಗೆ ಒಂದು ಬೆಸ್ಟ್ ಸೈಡ್ ಡಿಶ್ ಅಂತ ಹೇಳ್ಬೋದು. ನೀವು ಒಮ್ಮೆ ಮಾಡಿದರೆ ಪುನಃ ಪುನಃ ಮಾಡ್ತೀರಿ, ಅಷ್ಟು ಚೆನ್ನಾಗಿರ್ತದೆ. ರೆಸ್ಟೋರೆಂಟ್ನಲ್ಲಿ ಸಿಗುವ ರೆಸಿಪಿಯಷ್ಟೇ ಟೇಸ್ಟಿಯಾಗಿರ್ತದೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಮಿಕ್ಸರ್ ಜಾರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ರುಬ್ಬಿಕೊಳ್ಬೇಕು. ಇಲ್ಲಿ ಒಂದು 5-6 ದಂಟಿನ ಕೊತ್ತಂಬರಿ ಸೊಪ್ಪು, ಸಾಧಾರಣ ಒಂದು 10 ಗೇರು ಬೀಜ, 4 ಹಸಿಮೆಣಸು, ನೀವು ಒಣಮೆಣಸನ್ನು ಸಹ ಬಳಸ್ಬೋದು, 1 ಇಂಚು ಶುಂಠಿ, 10 ಬೆಳ್ಳುಳ್ಳಿಯ ಹೆಸಳು, 3 ಚಿಕ್ಕ ಟೊಮೆಟೊ ರಫ್ ಆಗಿ ತುಂಡು ಮಾಡಿದ್ದು, ಇವಿಷ್ಟನ್ನು ಸೇರಿಸ್ತಾ ಇದ್ದೇನೆ. ತೆಗೆದುಕೊಂಡ ಸಾಮಗ್ರಿಗಳನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ನೀರು ಹಾಕದೆ ಇದನ್ನು ರುಬ್ಬಬೇಕು. ಟೊಮೆಟೊ ಸೇರಿಸಿರುವುದರಿಂದ ನೀರು ರಿಲೀಸ್ ಆಗ್ತದೆ, ಪುನಃ ನೀರು ಹಾಕುವ ಅವಶ್ಯಕತೆ ಇಲ್ಲ. ಬೇಕಾದರೆ ಒಂದು 2-3 ಸ್ಪೂನ್ ನೀರನ್ನು ಸೇರಿಸ್ಬೋದು. ನೋಡಿ, ಮಸಾಲೆ ರುಬ್ಬಿದ್ದು ಆಗಿದೆ. ಈ ಥರದಲ್ಲಿ ಥಿಕ್ಕಾಗಿ ಫೈನಾಗಿ ಪೇಸ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ನೋಡಿ, ಪ್ಯಾನನ್ನು ಗ್ಯಾಸಲ್ಲಿಟ್ಟು 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ, ಎಣ್ಣೆ ಕಾದ ತಕ್ಷಣ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಹುರ್ಕೊಳ್ಳುವ. ಜೀರಿಗೆ ಫ್ರೈ ಆಗಿ ಸಿಡಿಯಲು ಪ್ರಾರಂಭವಾಗುವಾಗ 1 ನೀರುಳ್ಳಿ ಸಣ್ಣಗೆ ಹೆಚ್ಚಿಟ್ಟದನ್ನು ಸೇರಿಸಿಕೊಳ್ಬೇಕು. ನೀರುಳ್ಳಿಯನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನೀರುಳ್ಳಿಯ ಬಣ್ಣ ಬದಲಾಗಬೇಕು, ಅಷ್ಟು ಹೊತ್ತು ಇದನ್ನು ಹುರ್ಕೊಳ್ಬೇಕು. ಈಗ ನೋಡಿ, ನೀರುಳ್ಳಿ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ರುಬ್ಬಿದ ಮಸಾಲೆಯನ್ನು ಇದರಲ್ಲಿ ಸೇರಿಸಿಕೊಳ್ಳುವ. ಮಸಾಲೆ ಚೆನ್ನಾಗಿ ನೀರುಳ್ಳಿ ಜೊತೆಗೆ ಫ್ರೈ ಮಾಡಿಕೊಳ್ಬೇಕು. ಸಾಧಾರಣ ಒಂದು 2-3 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಈಗ ಸ್ವಲ್ಪ ಅಂದರೆ ಸಾಧಾರಣ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಪುನಃ ಮಸಾಲೆಯನ್ನು ಫ್ರೈ ಮಾಡಿಕೊಳ್ಳುವ. ಈ ಮಸಾಲೆ ಇದೆಯಲ್ಲ, ಫ್ರೈ ಆದಷ್ಟು ಗ್ರೇವಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ನೋಡಿ, ಚೆನ್ನಾಗಿ ಮಸಾಲೆ ಫ್ರೈ ಆಗಿ ಆಯಿಲ್ ಸಪ್ರೇಟ್ ಆಗಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಒಂದು ಪ್ಲೇಟಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಸ್ಪೂನ್ ಕಾಳು ಮೆಣಸಿನ ಹುಡಿ, 1 ಸ್ಪೂನ್ ಅಚ್ಚ ಖಾರದ ಹುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಹುಡಿ ಹಾಗೂ ರುಚಿಗೆ ಉಪ್ಪು, ಇವಿಷ್ಟನ್ನು ನಾನು ಈ ಮಸಾಲೆಯಲ್ಲಿ ಸೇರಿಸಿಕೊಳ್ತಾ ಇದ್ದೇನೆ. ಈ ಫ್ರೈ ಆಗ್ತಾ ಇರುವ ಮಸಾಲೆಯಲ್ಲಿ ತೆಗೆದುಕೊಂಡ ಹುಡಿಗಳನ್ನು ಸೇರಿಸಿ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಇದನ್ನು ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳುವ. ಹುಡಿಗಳನ್ನು ಸೇರಿಸಿದ ನಂತರ 1 ನಿಮಿಷ ಫ್ರೈ ಮಾಡಿ ಇದರಲ್ಲಿ 1 ಚಿಕ್ಕ ಕಪ್ಪಷ್ಟು ಮೊಸರನ್ನು ಸೇರಿಸಬೇಕು. ಮೊಸರು ಸೇರಿಸಿದ ನಂತರ ಫ್ಲೇಮನ್ನು ಲೋ ಮಾಡುವ. ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕುದಿಸಿಕೊಳ್ಬೇಕು. ಈಗ 1 ದೊಡ್ಡ ಕಪ್ಪಷ್ಟು ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮುಚ್ಚಿ ಕುದಿಸಿಕೊಳ್ಬೇಕು. ಸಾಧಾರಣ ಒಂದು 5 ನಿಮಿಷ ಇದನ್ನು ಕುದಿಸಿಕೊಳ್ಳುವ. ಈಗ ನೋಡಿ, ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಗೇರು ಬೀಜ ಸೇರಿಸಿರುವುದರಿಂದ ಗ್ರೇವಿಗೆ ಥಿಕ್ನೆಸ್ ಕೂಡ ಬಂದಿದೆ. ಈ ರೆಸಿಪಿಗೆ ಇಲ್ಲಿ ಒಂದು 5 ಬೇಯಿಸಿ ಸ್ಲೈಸಸ್ ಮಾಡಿದ ಮೊಟ್ಟೆಯನ್ನು ಬಳಸ್ತಾ ಇದ್ದೇನೆ. 1 ಎಗ್ನ ಈ ರೀತಿಯಲ್ಲಿ ಒಂದು 4 ಸ್ಲೈಸಸ್ ಮಾಡಿದ್ದೇನೆ. ಒಂದೊಂದಾಗಿ ಇದನ್ನೀಗ ಮಸಾಲೆಯಲ್ಲಿ ಸೇರಿಸುವ. ಎಗ್ ಸ್ಲೈಸಸ್ ಮಸಾಲೆಯಲ್ಲಿ ಸೇರಿಸಿದ ನಂತರ ಈ ರೀತಿ ಗ್ರೇವಿಯನ್ನು ಇದರ ಮೇಲೆ ಸೌಟಿಂದ ಸೇರಿಸಬೇಕು. ಚೆನ್ನಾಗಿ ಈ ರೀತಿ ಶೇಕ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಈ ಸಮಯದಲ್ಲಿ ಸೌಟನ್ನು ಬಳಸಿದರೆ ಮೊಟ್ಟೆಯ ಹಳದಿ ಭಾಗ ಬಿಳಿ ಭಾಗದಿಂದ ಸಪರೇಟ್ ಆಗ್ತದೆ. ಮಸಾಲೆಗೆ ಎಗ್ ಸೇರಿಸಿ ಒಂದು 2-3 ನಿಮಿಷಗಳ ಕಾಲ ಲಿಡ್ ಮುಚ್ಚಿ ಇದನ್ನು ಕುದಿಸಿಕೊಳ್ಬೇಕು. ಈಗ ನೋಡಿ, ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಗ್ರೇವಿಗೆ ನೋಡಿ ಇನ್ನಷ್ಟು ಥಿಕ್ನೆಸ್ ಬಂದಿದೆ. ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ. ಈಗ ಇದರಲ್ಲಿ 1 ಸ್ಪೂನಷ್ಟು ಕಸೂರಿ ಮೇಥಿ, 3 ಸೀಳಿದ ಹಸಿಮೆಣಸು ಹಾಗೂ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಚೆನ್ನಾಗಿ ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಇದು ತಂದ ನಂತರ ಗ್ರೇವಿ ನೋಡಿ ಈ ರೀತಿಯಾಗಿ ತಿಕ್ಕಾಗಿ ಬರ್ತದೆ. ಫೈನಲಿ ಎಗ್ ಟಿಕ್ಕಾ ಮಸಾಲ ಇಲ್ಲಿ ರೆಡಿಯಾಗಿದೆ. ನೀವು ಇದನ್ನು ಊಟಕ್ಕೆ, ದೋಸೆ, ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು. ಆದರೆ ನೀರು ದೋಸೆ ಜೊತೆ ಇದು ಬಹಳ ಟೇಸ್ಟಿ ಆಗ್ತದೆ. ಟ್ರೈ ಮಾಡಿ ಮನೆ ಮಂದಿ ಜೊತೆಗೆ ಸವಿಯಿರಿ. ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ರೆಸಿಪಿಗೆ ಲೈಕ್ ಕೊಡಿ.
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.